forever on fire. ಸುಮಾರು 5 ವರ್ಷಗಳ ಹಿಂದೆ ನಾವು ಕೇರಳದ ಫ್ಲಡ್ ದುರಂತಗಳ ಬಗ್ಗೆ ಮಾತಾಡಿದ್ವಿ. ಈಗ ವಯನಾಡ್ ಬಗ್ಗೆ ಮಾತಾಡ್ತಾ ಇದ್ದೀವಿ ನಾವು. ವಯನಾಡಿನ ಈ ಒಂದು ದುರಂತ ಇದೆಯಲ್ಲ, ಯಾರಿಗೂ ಬೇಡ. ವಯನಾಡ್ ಅಂದರೆ ಏನು? ವಯನಾಡ್ ಅಂದರೆ ಟ್ರಿಪ್ ಹೋಗ್ತಕ್ಕಂಥ ಒಂದು ಪ್ಲೇಸು. ತುಂಬ ಅದ್ಭುತವಾಗಿದೆಯಂತೆ, ಚೆನ್ನಾಗಿದೆಯಂತೆ, ಒಳ್ಳೊಳ್ಳೆ ಸ್ಥಳಗಳಿದೆಯಂತೆ, ನೋಡಬಹುದಾದಂಥ ಸ್ಥಳ ಅಂತ ಮಾಹಿತಿ ಇತ್ತಲ್ಲ. ಇವತ್ತಿಗೆ ಅದೇ ವಯನಾಡು ಏನಾಗಿದೆ ಅಂತ ನೋಡಿಬಿಟ್ರೆ ನೀವು ಎಲ್ಲಿ ನೋಡಿದ್ರೂ ನಿಮಗೆ ನೀರೇ ಕಾಣಿಸ್ತಾ ಇದೆ. ಎಲ್ಲಿ ನೋಡಿದ್ರೂ ನಿಮಗೆ ನೀರೇ ಕಾಣಿಸ್ತಾ ಇದೆ. ಆ ತರಹದ ಸನ್ನಿವೇಶದಲ್ಲಿ ವಯನಾಡಿದೆ. ಇದ್ದಕ್ಕಿದ್ದಂತೆ ಒಂದು ನದಿಯಲ್ಲಿ ಒಂದು ಪ್ರವಾಹ ಬಂದು, ಅಪಾರ ಪ್ರಮಾಣದ ಮಳೆಯಾಗಿದೆ, ಪ್ರವಾಹ ಬಂತು. ನಿಮಗೆ ಗೊತ್ತಿರಲಿ, ಒಂದು ಊರಲ್ಲಿ 400 ಮನೆಗಳಿತ್ತು, ಇನ್ನೊಂದು ಊರಲ್ಲಿ 150 ಮನೆಗಳಿತ್ತು. ಇವತ್ತಿಗೆ 150 ಮನೆ ಇದ್ದಂಥ ಊರೂ ಇಲ್ಲ, 400 ಮನೆಗಳಿದ್ದಂಥ ಊರು ಕೂಡ ಅಲ್ಲಿಲ್ಲ. ಯಾವುದೋ ಶಾಲಾ ಕಟ್ಟಡ ಒಂದು, ಇನ್ನೊಂದು ಯಾವುದೋ ಒಂದು ಬಿಲ್ಡಿಂಗು, ಇಷ್ಟು ಮಾತ್ರ ಉಳ್ಕೊಂಡಿದೆ ಈ ಒಂದು ವಯನಾಡಲ್ಲಿ. ಹಾಗಾದರೆ ರಾತ್ರಿ ಊರೇ ಮಾಯ ಆಗಿಬಿಡ್ತಾ. ಇಲ್ಲಿ ಒಂದೊಂದು ಮನೆಯಲ್ಲಿ ಆ್ಯಾವ್ರೇಜ್ ಆಗಿ ನಾವು ಒಂದು 5 ಜನ ತೆಗೆದುಕೊಂಡು ಬಿಟ್ಟರೂ ಕೂಡ ಸುಮಾರು 2000 ಜನಗಳ ಲೆಕ್ಕ ಬೇಕು ನಮಗೆ ಇವತ್ತಿಗೆ. ಹೋಗಲಿ 1000 ಜನದ ಲೆಕ್ಕ ಆದರೂ ನಮಗೆ ಬೇಡವಾ ಇವತ್ತಿಗೆ? ಅನೇಕರು ಎಲ್ಲಿ ಹೋದರು ಅಂತ ಗೊತ್ತಾಗಿಲ್ಲ, ನಾಪತ್ತೆ ಆಗಿಬಿಟ್ಟಿದ್ದಾರೆ. ಕಂಡು ಕೇಳರಿಯದಂಥ ಮಳೆ, ಕಂಡು ಕೇಳರಿಯದಂಥ ಪ್ರವಾಹ ಕೇರಳವನ್ನು ಇವತ್ತು ಇಕ್ಕಟ್ಟಿಗೆ ಸಿಕ್ಕಾಕ್ಸಿದೆ. ಎಲ್ಲಿ ಯಾರಿಗೆ ಬೇಕಾದರೂ ಆ ನೀರಲ್ಲಿ ಹೆಣ ಕಾಣಿಸ್ಬಹುದು. ಆ ನೀರು ಹರ್ಕೊಂಡು ಹೋಗ್ತಾ ಇದೆಯಲ್ಲ, ಎಲ್ಲೆಲ್ಲಿ ನೀರಿನ ಇಳಿತ ಸ್ವಲ್ಪ ಕಡಿಮೆ ಆಗ್ತಾ ಬರುತ್ತಲ್ಲ, ಅದು ಆ ಹರಿವಿನ ಪ್ರಮಾಣ ಸ್ವಲ್ಪ ಕಡಿಮೆ ಆದರೆ ಸಾಕು, ಒಂದು ಡೆಡ್ ಬಾಡಿ ಕಾಣಿಸುತ್ತೆ. 30 ಕಿಲೋಮೀಟ್ರು 40 ಕಿಲೋಮೀಟ್ರ್ವರೆಗೆ ದೂರದಲ್ಲಿಯೂ ಕೂಡ ಒಂದು ಊರು ಇಲ್ಲಿದ್ದರೆ ಅಲ್ಲಿಂದ 40 ಕಿಲೋಮೀಟರ್ ದೂರದಲ್ಲಿಯೂ ಕೂಡ ಡೆಡ್ ಬಾಡಿ ಸಿಗ್ತಾ ಇವೆ. ಮುಂದೆ ಒಂದು ಜಲಪಾತ ಕೂಡ ಇದೆ, ಅಲ್ಲೂ ಕೂಡ ಬಿದ್ದಿರಬಹುದು. ಆ ಸನ್ನಿವೇಶದಲ್ಲಿ ಇವತ್ತಿಗೆ ಕೇರಳ ಇದೆ. 120 ಜನ ಸತ್ತು ಹೋಗಿದ್ದಾರೆ ಆಲ್ರೆಡಿ, ಇಲ್ಲಿವರೆಗೆ ಸಿಕ್ಕಿರ್ತಕ್ಕಂಥ ಲೆಕ್ಕ. ಕೆಲವು ಸಲ ಮಾತಿದೆ, ಕೆಲವುದು ಪುಟಾಣಿ ಮಕ್ಕಳದೆಲ್ಲ ಅಲ್ಲಿ ಶವಗಳು ಸಿಕ್ಕಿದೆ. ಒಂದು ಮಾತಿದೆ, ಅತ್ಯಂತ ತೂಕದ ಶವಪೆಟ್ಟಿಗೆ ಯಾರ್ದಪ್ಪ ಅಂತ ಕೇಳ್ತಾರೆ, ಒಂದು ಕ್ವಶನ್. ತುಂಬ ತೂಕ ಇದ್ದ ಮನುಷ್ಯಂದು ಅಂತ ಕೆಲವರು ಹೇಳ್ತಾರೆ. ಇಲ್ಲ, ಶವಪೆಟ್ಟಿಗೆ ತುಂಬ ತೂಕದ್ದು ಯಾರ್ದು ಗೊತ್ತಾ? ಒಂದು ಶವಪೆಟ್ಟಿಗೆ ಒಳಗಡೆ ಅತ್ಯಂತ ಪುಟ್ಟ ಮಗು ಎಲ್ಲಿರುತ್ತೋ ಆ ಶವಪೆಟ್ಟಿಗೆನೇ ಅತ್ಯಂತ ತೂಕದ್ದಂತೆ. ಆ ಥರ ಪುಟಾಣಿ ಮಕ್ಕಳಿಂದ ಹಿಡಿದು ವಯಸ್ಸಾದವರವರೆಗೂ ಕೂಡ ಈ ಒಂದು ನದಿಯಲ್ಲಿ ಹೆಣಗಳು ತೇಲಿ ಬರ್ತಾ ಇದೆ. ಇನ್ನೂ ಎಷ್ಟು ಜನ ಸತ್ತು ಹೋಗಿದ್ದಾರೋ ಗೊತ್ತಿಲ್ಲ. ನಾಪತ್ತೆ ಆಗಿರುವವರಿಗೋಸ್ಕರವಾಗಿ ಹುಡುಕಾಟ ಒಂದು ಕಡೆ ಶುರುವಾಗಿದೆ. ಒಂದು ನದಿ, 2 ದೊಡ್ಡ ಬೆಟ್ಟಗಳ ನಡುವೆ ಒಂದು ನದಿ ಹರಿದು ಬರುತ್ತೆ. ಆ ನದಿ ಇಕ್ಕೆಲೆಗಳಲ್ಲಿ ಇದ್ದಂಥ 2 ಊರುಗಳಿವು. ಊರೇ ಇವತ್ತು ಸ್ಮಶಾನ. ಊರಿಗೆ ಸ್ಮಶಾನ ಆಗಿದೆ. ಅವರನ್ನು ಹುಡುಕಿ ಇವರನ್ನು ಹುಡುಕಿ ಅಂಥೇಳಿ NDRFಗೆ ಒಂದು ಹ್ಯಾಟ್ಸ್ ಆಫ್ ಹೇಳಬೇಕು. ಇವರೆಲ್ಲರೂ ಕೂಡ ಇವತ್ತು ಜೀವ ಉಳಿಸ್ತಾ ಇರ್ತಕ್ಕಂಥ ಯೋಧರು. ಇವರೆಲ್ಲರೂ ಕೂಡ NDRF ಹಗಲು ಇರುಳು ಅವರು ಊಟ ಮಾಡಿದ್ರೋ, ನೀರು ಕುಡಿದ್ರೋ, ನೀರು ಕುಡಿಲಿಲ್ವೋ, ಒಬ್ಬರೂ ಕೂಡ ಕಳೆದ ಒಂದು 24 ಗಂಟೆಗಳಿಂದ ನಿದ್ರೆ ಮಾಡಿಲ್ಲ, ನೀರು ಕುಡಿದಿಲ್ಲ, ಊಟ ಮಾಡಿಲ್ಲ. ಅವರು ಆ ಮಟ್ಟದ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಭೂಕುಸಿತದ ಕಾರಣದಿಂದಾಗಿ ಇನ್ನೂ ಕೂಡ ಸಾವಿನ ಸಂಖ್ಯೆ ಜಾಸ್ತಿ ಆಗಬಹುದು ಅಂತ ಹೇಳ್ತಾ ಇದ್ದಾರೆ. ಗೊತ್ತಿಲ್ಲ, ಜಾಸ್ತಿ ಆಗದೇ ಇರಲಿ ಅಂತ ನಾವು ಹೇಳ್ಬೋದು ಅಷ್ಟೆ.